ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲ ವೀಕ್ಷಕರಿಗೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರ್ತಾ, ಮಾರ್ಚ್ ಕೊನೆಯಲ್ಲಿ ಶನಿಯ ಬದಲಾವಣೆ ಆದದ್ದರಿಂದ ಅನೇಕರಿಗೆ ಕೆಲಸದಲ್ಲಿ ಒತ್ತಡ ಆಗಬಹುದು, ಕೆಲಸದ ಬಿಡುವಂತಹ ಸಾಧ್ಯತೆಗಳಾಗಬಹುದು, ಅಥವಾ ಇದ್ದಕ್ಕಿದ್ದ ಹಾಗೆ ನಾವು ಮನೆಯಲ್ಲಿ ಕೂರುವಂತಹ ಒಂದು ಸಂದರ್ಭಗಳು ಬಂದಿರುವಂತಹದ್ದು, ಮನೆಯಲ್ಲಿ ಕಿರಿಕಿರಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದೆಲ್ಲವನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ಅದಕ್ಕೆ ತಕ್ಕ ಪರಿಹಾರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆದರೆ ಈ ವಿಶ್ವಾವಸುನಾಮ ಸಂವತ್ಸರ ಬಂದದ್ದರಿಂದ ನಮಗೆ ಏನಾಗಲಿಕ್ಕಿದೆ, ಏನಾದರೂ ಬದಲಾವಣೆ ಆಗುತ್ತಾ, ಇದರಿಂದಾಗಿ ನಮಗೆ ಫಲಾಫಲಗಳು ಏನು, ಈ ತಿಂಗಳಲ್ಲಿ ನಾವು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯಗಳೇನು, ಏನು ಮಾಡುವುದರಿಂದಾಗಿ ಏನು ಫಲ ಸಿಗುತ್ತೆ, ಎಷ್ಟೆಲ್ಲ ರೋಗ ರುಜಿನಗಳು ಪರಿಹಾರವಾಗುತ್ತೆ, ಹಾಗಾದ್ರೆ ನಾವು ಏನು ಮಾಡಬೇಕು ಬನ್ನಿ ನೋಡೋಣ. ಮೇಷರಾಶಿ. ಚಂದ್ರ ಮೇಷರಾಶಿಯಲ್ಲಿ ಬರುವಂತಹದ್ದು, ಗುರುವಿನ ಬಲವಾಗಿರುವಂತಹದ್ದು, ಜೊತೆಯಲ್ಲಿ ಶನಿ ವ್ಯಯದಲ್ಲಿರುವಂತಹದ್ದು. ಹಾಗಾಗಿ ಮೇಷರಾಶಿಯವರಿಗೆ ಉದ್ಯೋಗ ವ್ಯವಹಾರದಲ್ಲಿ ಕಿರುಕುಳ ಆಗುವಂತಹದ್ದು ಅಥವಾ ಕೆಲಸ ಬಿಡಬೇಕಾದ ಪ್ರಸಂಗಗಳು ಬರಬಹುದು. ಆದರೆ ಒಂದು ಜಾಗೃತಿಯಾಗಿರಬೇಕು. ಎಷ್ಟೇ ಕಷ್ಟ ಬಂದರೂ ಆ ಕೆಲಸದಲ್ಲಿ ನಾವು ಗಟ್ಟಿಯಾಗಿ ಊರಬೇಕು. ಆವಾಗ ನಮಗೆ ಇನ್ನೊಂದಿಷ್ಟು ಪ್ರಮೋಷನ್ಗಳು ಅದೇ ಕೆಲಸದಲ್ಲಿ ಸಿಗುವ ಸಾಧ್ಯತೆ ಇದೆ. ಗುರುಸ್ವರ್ಕ್ಷೋಚ್ಚಸ್ಥೆ ನೃಪತಿ ಸದೃಶಃ ಗ್ರಾಮ ಪುರಪಃ ಅಂತ ಹೇಳುವಂತಹ ಫಲ ಶನಿಗೆ ಹೇಳ್ತಾರೆ. ಶನಿ ಬದಲಾವಣೆ ಆದ ಕೂಡಲೇ ಅಯ್ಯೋ ಏನೋ ಆಗೋಗುತ್ತಪ್ಪ ಅನ್ನುವಂತಹ ಭಯ ಬೇಕಿಲ್ಲ. ಶನಿ ಸೂಚನೆ ಮಾಡುವಂತಹದ್ದು ಕೆಲಸದಲ್ಲಿ ತೊಂದರೆಗಳಿದೆ, ಆ ತೊಂದರೆಗಳನ್ನು ಎದುರಿಸಿ ನೀವು ನಿಟ್ಟಿನಲ್ಲಿ ಆಯಾ ಕೆಲಸದಲ್ಲಿ ನೀವು ಇದ್ದಿರಿ ಅಂತ ಆದರೆ ಒಳ್ಳೆಯ ಫಲಗಳನ್ನು ಶನಿ ಸೂಚನೆ ಮಾಡ್ತಾ ಇದ್ದಾನೆ. ಹೆದರುವ ಅಗತ್ಯ ಇಲ್ಲ. ಆದರೆ ಬರುವ ಸಮಸ್ಯೆಗಳಿಗೆ ನಾವೇನು ಮಾಡಬೇಕು ಕೆಲಸದಲ್ಲಿ ಅಂತ ಹೇಳಿದ್ರೆ, ಪ್ರಧಾನವಾಗಿ ನೀವು ಆದಿತ್ಯ ಹೃದಯದ ಪಾರಾಯಣ ಆಗಬಹುದು, ಅಥವಾ ರುದ್ರದೇವರಿಗೆ ಪ್ರತಿನಿತ್ಯ ಅಭಿಷೇಕವನ್ನು ನಡೆಸುವಂತಹದ್ದು, ಅಥವಾ ನಿಮಗೆ ಸ್ವತಃ ನೀವೇ ಅಧ್ಯಯನ ಮಾಡುವುದಾದರೆ ರುದ್ರ ಪ್ರಶ್ನ ಚಮಕ ಪ್ರಶ್ನೆಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡುವಂತಹದ್ದು, ಅಥವಾ ನಮಃ ಶಿವಾಯ ಎನ್ನುವಂತಹ ಶಿವ ಪಂಚಾಕ್ಷರಿಯ ಜಪವನ್ನು ನಡೆಸುವುದರಿಂದ ಕೆಲಸದಲ್ಲಿ ಬರಬಹುದಾದ ಅನೇಕ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದು. ಜೊತೆಗೆ ಈ ಮನೆಯಲ್ಲಿ ಒಂದು ಸ್ವಲ್ಪ ಕಿರುಕುಳ ಆಗಬಹುದು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಾವು ಕಾಣಬಹುದಾಗಿದೆ. ಭರಣಿ ನಕ್ಷತ್ರದಲ್ಲಿ ಪ್ರಾರಂಭ ಆಗುವಂತಹ ಈ ತಿಂಗಳು, ಅದರಿಂದ ಈ ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಾಗಬಹುದು, ಭೂಮಿಯಲ್ಲಿ ನಾವು ಮೋಸ ಹೋಗುವಂತಹದ್ದಾಗಲಿ ಇತ್ಯಾದಿಗಳು ಕಂಡು ಬರ್ತಾ ಇದೆ. ಮೇಷರಾಶಿಯವರಿಗೆ ತುಂಬ ಜಾಗೃತರಾಗಿರಿ. ಮಾನಸಿಕವಾಗಿರತಕ್ಕಂಥ ಒತ್ತಡಗಳಾಗಬಹುದು, ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ತಾಯಿಯ ಅದು ಹೊಟ್ಟೆಗೆ ಸಂಬಂಧಪಟ್ಟದ್ದಾಗ್ಬೋದು, ಅಥವಾ ಹೊಟ್ಟೆಯಿಂದ ಕೆಳಗಿನ ಭಾಗಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಅನಾರೋಗ್ಯಗಳು ಜಾಸ್ತಿ ಆಗಬಹುದು. ತಾಯಿಯವರಿಗೆ ಸ್ವಲ್ಪ ಹುಷಾರಾಗಿರುವಂತಹದ್ದು ಒಳ್ಳೆಯದು. ಇನ್ನು ಸ್ವತಃ ನಿಮ್ಮದೇ ಮೇಷರಾಶಿಯವರದ್ದು ವಿಚಾರ ಮಾಡುವಾಗ ನಮಗೆ ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹರು ಸೇರಿಕೊಂಡದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಭಾವನೆಗಳು ನಮಗೆ ಬರುತ್ತೆ. ಆದ್ದರಿಂದ ಈ ರಾಹುಕೇತುಗಳ ಬಂಧನದಲ್ಲಿರ್ತಕ್ಕಂಥ ಎಲ್ಲ ಗ್ರಹರು, ಆದ್ದರಿಂದ ಇದನ್ನು ಬಿಡಿಸಿಕೊಂಡು ಹೊರಗೆ ಬಂದಾಗ ಮಾತ್ರವೇ ನಮಗೊಂದು ಜೀವನ ಅಂತ ಕಾಣಿಸುತ್ತೆ. ಹಾಗಾದ್ರೆ ಏನು ಮಾಡಬೇಕು ನಾವು ಅಂತಂದರೆ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಜಪಿಸ್ತಾ ಬನ್ನಿ. ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಹಣ ಸ್ಟ್ರಕ್ ಆಗಿರುವಂತಹದ್ದು, ನಮ್ಮ ಉದ್ಯೋಗ ಸ್ಟ್ರಕ್ ಆಗಿರುವಂತಹದ್ದು, ಅಥವಾ ಯಾವುದೇ ಒಂದು ವಿಷಯದಲ್ಲಿಯೂ ಕೂಡ ವೈವಾಹಿಕ ಜೀವನದಲ್ಲಿ ಸ್ಟ್ರಕ್ ಆಗಿರುವಂತಹದ್ದು, ಅಥವಾ ವಿವಾಹ ಆಗದೇ ಇರತಕ್ಕಂತಹ ಸಂದರ್ಭಗಳಾಗಬಹುದು, ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಮಾಡಲಿಕ್ಕೆ ಆಗದೇ ಹೋಗುವಂತಹದ್ದು, ಇದು ಯಾವುದೇ ಒಂದು ವಿಷಯ ಇದ್ದರೂ ಕೂಡ ನೀವು ಮಹಾವಿಷ್ಣುವಿನ ವಿಶೇಷವಾದ ಆರಾಧನೆಯನ್ನು ನೀವು ಮಾಡ್ತಾ ಬನ್ನಿ. ಅದರಿಂದ ಅನೇಕ ಫಲಗಳನ್ನು ನೀವು ಕಾಣಬಹುದು. ಇನ್ನು ಆರೋಗ್ಯದ ವಿಷಯದಲ್ಲಿ ಪ್ರಧಾನವಾಗಿ ಎಚ್ಚರಿಕೆ ವಹಿಸುವಂತಹದ್ದು, ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗಬಹುದು, ಅಥವಾ ಕೀವಾಗಿ ಅದು ಸ್ವಲ್ಪ ದೊಡ್ಡದಾಗಿ ಚರ್ಮವ್ಯಾಧಿ ಆಗುವಂತಹದ್ದಾಗಲಿ, ಅಥವಾ ಗಾಡಿಯಿಂದ ಬಿದ್ದು ನಾವು ಏರುಪೇರಾಗುವಂತಹದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದಾಗಲಿ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗೃತರಾಗಿರಿ. ಭಯ ಆವರಿಸಿಕೊಳ್ಳಬಹುದು ಈ ಮಾಸದಲ್ಲಿ. ಏನಾಗಿಬಿಡುತ್ತಪ್ಪ ಅಂತಕ್ಕಂತಹ ಭಯ. ಆದರೆ ಯಾವುದೇ ಕಾರಣಕ್ಕೂ ಭಯಕ್ಕೆ ಆಸ್ಪದ ಕೊಡಬೇಡಿ. ಭಯ ಸೇರಿಕೊಳ್ಳುತ್ತು ಅಂತ ಆದರೆ ಮತ್ತು ಯಾವ ಕೆಲಸಕ್ಕೂ ಕೂಡ ನಾವು ಮುಂದುವರಿಯುವುದಕ್ಕಾಗೋದಿಲ್ಲ. ಆದ್ದರಿಂದ ಭಯಕ್ಕೆ ಆಸ್ಪದವನ್ನೇ ಕೊಡಬೇಡಿ. ಇನ್ನು ತಂದೆಯ ಆರೋಗ್ಯದಲ್ಲೇ ಆಗ್ಬೋದು, ಕುಟುಂಬದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗ್ಬೋದು, ಇದೆಲ್ಲವೂ ಕೂಡ ಈ ಮಾಸದಲ್ಲಿ ಕಂಡು ಬರ್ತಾ ಇದೆ. ಅದರಿಂದಾಗಿ ಮಾನಸಿಕವಾಗಿರತಕ್ಕಂತಹ ಒಂದು ಚಿಂತೆ ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು
ಪ್ರತಿನಿತ್ಯ ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾದೇವಿಯ ಹೆಸರಿನಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚುತ್ತಾ ಬನ್ನಿ. ಅದರಿಂದಾಗಿ ಮಾನಸಿಕವಾಗಿರ್ತಕ್ಕಂತಹ ಕ್ಲೇಶಗಳನ್ನು ದೂರ ಮಾಡಿಕೊಳ್ಬೋದು. 12ರಲ್ಲಿ ಶುಕ್ರ, ರವಿ, ರಾಹು, ಬುಧ, ಶನಿ ಪಂಚಗ್ರಹ ಯೋಗ. ಈ ಪಂಚಗ್ರಹ ಯೋಗ ನಮಗೆಲ್ಲೋ ಒಂದು ಕಡೆಯಲ್ಲಿ ಯಾವುದು ಬೇಡ, ಎಲ್ಲಾದರೂ ದೂರ ಹೋಗಿಬಿಡೋಣ ಅನ್ನುವಂತಹ ಮನಸ್ಥಿತಿಯನ್ನು ತಂದುಕೊಡುತ್ತೆ. ಅದು ವಿವಾಹ ಆಗದೇ ಇರುವಂತಹ ವ್ಯಕ್ತಿಗಳಿಗಾಗ್ಬೋದು, ಅಥವಾ ಹೊಸದಾಗಿ ನೂತನವಾಗಿ ವಿವಾಹ ಆದವರಿಗಾಗ್ಬೋದು, ಅಥವಾ ತಂದೆ ತಾಯಿಗಳಿಗಾಗ್ಬೋದು, ಮಗನ ಜೀವನ ಸೆಟಲ್ ಆಗಿಲ್ಲಲ್ಲಪ್ಪ ಅನ್ನುವ ಆತಂಕದಲ್ಲಿ ಆಗ್ಬೋದು. ಯಾವುದೇ ಕಾರಣಕ್ಕೂ ನಾವು ಹೆಚ್ಚು ಗಮನ ಕೊಡದೆ ನಾನು ಹೇಳಿದ ಕೆಲ ಪರಿಹಾರಗಳನ್ನು ನೀವು ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ಮೇಷರಾಶಿಯವರಿಗೆ ಅನುಕೂಲವಾಗುತ್ತೆ. ತಪ್ಪದೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡುವುದರಿಂದ ಅನೇಕ ಫಲಗಳನ್ನು ತಾವು ಕಾಣಬಹುದಾಗಿದೆ. ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.